ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನಿವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಪಾಸ್ತಾ ಮಾಡೋಣ ಅಂಥೇಳಿ ಪಾಸ್ತಾ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಚಾಪಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಪಾಸ್ತಾ ಮಸಾಲ ತೊಗೊಂಡಿದ್ದೀನಿ. ಮತ್ತು ಪಾಸ್ತಾ ಮಾಡೋದಕ್ಕೆ ಟೊಮೊಟೊ ಸಾಸ್ ಕೂಡ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈ ಕಡೆ ಪಾಸ್ತಾ ಕುದಿಸೋದಕ್ಕೆ ಅಂತ ನೀರಿಟ್ಟಿದ್ದೀನಿ ಒಲೆ ಮೇಲೆ. ಇವಾಗ ಅದಕ್ಕೆ ಸ್ವಲ್ಪ ನೀರಿಗೆ ಎಣ್ಣೆ ಹಾಕಿಬಿಟ್ಟು ಇಟ್ಟಿದ್ದೀನಿ ಫ್ರೆಂಡ್ಸ್. ಅದು ಫುಲ್ಲು ಚೆನ್ನಾಗಿ ನೀರೆಲ್ಲ ಬಾಯ್ಲ್ ಆಗಬೇಕು. ಆವಾಗ ನಾನು ಪಾಸ್ತಾನ ಹಾಕ್ತೀನಿ ಫ್ರೆಂಡ್ಸ್. 1 ಕುದಿ 2 ಕುದಿ ಅಷ್ಟೇ ಕುದಿಸ್ಕೊಳ್ತೀನಿ. ಕುದಿಸಿ ಆಮೇಲೆ ನೀರು ಬಸ್ತು ಪಾಸ್ತಾ ಮಾಡ್ತೀನಿ ಫ್ರೆಂಡ್ಸ್. ಎಲ್ಲ ಪಾಸ್ತಾ ಮಾಡಿದ್ಮೇಲೆ ತೋರಿಸ್ತೀನಿ ನಿಮಗೆ ಹೇಗಾಗಿದೆ ಅಂಥೇಳಿ. ಓಕೆ ಫ್ರೆಂಡ್ಸ್, ಪಾಸ್ತಾ ಮಾಡಿದ್ದಾಯಿತು. ಪಾಸ್ತಾ ಮಾಡಿಬಿಟ್ಟು ಅನ್ವಿತನ ಸ್ನಾನಕ್ಕೆ ಕಳಿಸಿದ್ದೀನಿ. ಅರ್ವಿನ ಸ್ನಾನ ಮಾಡಿಸ್ದೆ ಮತ್ತು ಪೂಜೆ ಮಾಡಿದೆ. ಇವಾಗ ಇಲ್ಲೇ ನಮ್ಮ ಮನೆ ಹತ್ರ ಇರೋ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಮತ್ತೆ ಅರ್ವಿನು ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್. ಊಟ ಆಯ್ತಾ ಫ್ರೆಂಡ್ಸ್? ಕಾಫಿ ಆಯ್ತಾ? ಓಕೆ ಫ್ರೆಂಡ್ಸ್, ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ನೀ ಹಚ್ತಿ ಹಚ್ಚಕಂತ ಬಾ. ಜೋಡಿಸೋದನ್ನು ಓಕೆ ಫ್ರೆಂಡ್ಸ್, ಇವಾಗ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಇವಾಗ ಟಿಫನ್ ಮಾಡಬೇಕು. ನೋಡಿ, ಪಾಸ್ತಾ ಸಖತ್ತಾಗಿ ಎಮ್ಮಿಯಾಗಿದೆ. ಬಾಯಲ್ಲಿ ನೀರು ಬರ್ತಾ ಇದೆ. ನಿನಗೂ ಬಾಯಾಗ ನೀರು ಬರಕ್ ಕುಂತೈತಿ. ಯಾವ್ದಾರ ತಗೋ. ಏನ್ ಅನ್ವಿತ? ಮೈ ಫೇವ್ರೆಟ್ ಪಾಸ್ತಾ. ಈಗೂ ಹಾಕಿನಿ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಟಿಫನ್ ಮಾಡೋಣ. ಅದರ ಹೆಸರು ಪಾಸ್ತಾ. ಗುಂಡು ಅನ್ಲಿಲ್ಲ. ತಗೋ ತಗೋ ಅನ್ಬಿಟ್ಟ. ಏನು ಅನ್ನೋದಿಲ್ಲ ಅರ್ವಿ.
ಫ್ರೆಂಡ್ಸ್ ಇವಾಗ ಇಲ್ಲಿ ನಾವೆಲ್ಲ ಫೋಟೋ ಶೂಟ್ ಮಾಡ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್. ಹಸ್ಬೆಂಡ್ ಮತ್ತು ನಾನು ಸೇಮ್ ಡ್ರೆಸ್ನ ವೇರ್ ಮಾಡಿದ್ದೀವಿ ಫ್ರೆಂಡ್ಸ್. ಹೇಗೆ ಕಾಣಿಸ್ತಾ ಇದ್ದೀವಿ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಈ ವ್ಲಾಗ್ನ ನೀವು ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಆಲ್ರೆಡಿ ನೀವು ಗೆಸ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತು ಏನು ಸ್ಪೆಷಲ್ ಇರ್ಬೋದು ಅಂಥೇಳಿ ಫ್ರೆಂಡ್ಸ್. ಇವಾಗ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂಥೇಳಿ ರೆಡಿಯಾಗಿದ್ದೀನಿ. ದೇವಸ್ಥಾನಕ್ಕೆ ಹೋಗಬೇಕು ಫ್ರೆಂಡ್ಸ್. ಇವತ್ತು ಅನ್ವಿತನ ಅರವಿನನ ಕೂಡ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ಹಸ್ಬೆಂಡ್ ಕೂಡ ರೆಡಿ ಆಗಿದ್ದಾರೆ, ಹೋಗಬೇಕು ಇವಾಗ. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಫ್ರೆಂಡ್ಸ್. ಎಲ್ಲ ಊಟ ಆಯಿತು, ಮಧ್ಯಾಹ್ನದ ಊಟ ಕೂಡ ಆಯಿತು. ಇನ್ನೇನು ಇವಾಗ ಹೋಗಬೇಕು ಫ್ರೆಂಡ್ಸ್. ನಾನು ನಿಮಗೆ ನಿನ್ನೆ ಹೇಳಿದ್ದೆ ಫ್ರೆಂಡ್ಸ್, ನಾಳೆ ನಮ್ಮ ಮನೇಲಿ ಸ್ಪೆಷಲ್ ಡೇ ಇದೆ ಅಂಥೇಳಿ. ನಾಳೆ ಹೇಳ್ತೀನಿ ಅಂಥೇಳಿ ನಿಮ್ಮ ಹತ್ರ ಹೇಳಿದ್ದೆ. ಏನು ಸ್ಪೆಷಲ್ ಡೇ ಅಂದರೆ ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಫ್ರೆಂಡ್ಸ್. ಅದಕ್ಕೆ ನಾನು ನಿನ್ನೆ ಹೇಳಿದ್ದ ಸ್ಪೆಷಲ್ ಡೇ ಇದೆ ಅಂಥೇಳಿ. ನೀವು ಅಂದ್ಕೊಂಡಿರೋ ಹಾಗೆ ತುಂಬ ಏನು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡೋದಿಲ್ಲ ಫ್ರೆಂಡ್ಸ್. ತುಂಬ ಸಿಂಪಲ್ಲಾಗಿ ಮಾಡ್ತೀವಿ. ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಪ್ರತಿ ವರ್ಷನೂ. ಹೋದರೆ ಆಚೆಗಡೆ ಎಲ್ಲಾದರೂ ತಿರ್ಗಾಡೋಕ್ಕೆ ಅಂತೇಳಿ ಹೋಗಿರ್ತೀವಿ. ಮತ್ತು ನೈಟ್ ಏನಾದರೂ ಒಂದೊಂದು ಟೈಮು ಒಂದೊಂದು ವರ್ಷ ಕೇಕ್ ಕಟ್ಟಿಂಗ್ ಮಾಡಿರ್ತೀವಿ, ಒಂದೊಂದು ವರ್ಷ ಕೇಕ್ ಕಟ್ಟಿಂಗ್ ಮಾಡಿರೋದಿಲ್ಲ ಫ್ರೆಂಡ್ಸ್. ಮನೇಲಿ ಏನಾದರೂ ಸ್ವೀಟ್ ಮಾಡಿರ್ತೀನಿ. ಹೋದರೆ ಹೋಟೆಲಿಗೆ ಹೋಗಿರ್ತೀವಿ, ಇಲ್ಲ ಅಂದರೆ ಇಲ್ಲ ಫ್ರೆಂಡ್ಸ್. ಸಿಂಪಲ್ಲಾಗಿ ನಾವು ಈ ರೀತಿ ಸೆಲೆಬ್ರೇಷನ್ ಮಾಡ್ತೀವಿ ಪ್ರತಿ ವರ್ಷವೂ. ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ಅಲ್ವಾ ಫ್ರೆಂಡ್ಸ್. ಇವತ್ತು ನಮ್ಮದು ವೆಡ್ಡಿಂಗ್ ಡೇ ಇರೋದ್ರಿಂದ ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬೇಕು. ನಮಗೆ ಒಳ್ಳೆಯದಾಗಲಿ ಅಂಥೇಳಿ ಆಶೀರ್ವಾದ ಮಾಡಿ ಫ್ರೆಂಡ್ಸ್. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅನ್ವಿತಾ ಟ್ಯೂಷನ್ಗೆ ಹೋಗಿದ್ದಾಳೆ ಫ್ರೆಂಡ್ಸ್. ಅವಳು ಬರೋ ಅಷ್ಟರಲ್ಲಿ ಹೋಗಿ ಬರೋಣ ಅಂಥೇಳಿ ಹೋಗ್ತಾ ಇದ್ದೀವಿ. ಅವಳಿಗೆ ಟ್ಯೂಷನ್ ಟೈಮ್ ಆಯಿತು ಫ್ರೆಂಡ್ಸ್, ಅದಕ್ಕೆ ಹೋಗಿದ್ದಾಳೆ. ಅರವಿಂದ್ ಬಾಯ್. ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀವಿ ಫ್ರೆಂಡ್ಸ್. ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಫ್ರೆಂಡ್ಸ್ ಅಂತ ಹೇಳಿ. ಬಾರಿ ಅಲ್ಲ ನಿಂದ. ನಾವಿಬ್ರು ಅಲ್ಲಿ ಕುಂದ್ರದನ ಗೊಂಬಿಗತ್ತೆ ಸುಮ್ಮಿರ್ಬೇಕ ನಾವು. ನೀವು 3 ಮಂದಿ ಸ್ಟ್ಯಾಚು ನೋಡಿ ಫ್ರೆಂಡ್ಸ್. ಅನ್ವಿತಾ ನಮ್ಗೆ ಕೇಕ್ ಕಟ್ ಮಾಡ್ಸೋದಕ್ಕಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾಳೆ. ನಾವೇನೋ ಇಬ್ರು ಚೇರ್ ಮೇಲೆ ಕುತ್ಕೋಬೇಕಂತೆ.
ಇವ್ರೇನೋ ಸ್ಟ್ಯಾಚು ಥರ ಕುತ್ಕೊಳ್ತಾರಂತೆ. ನಾವೇ ಕುಂತಿ ಅನ್ವಿತಾ, ಸ್ಟ್ಯಾಚು ಆಗಿಲ್ಲ ನೀನು. ಎಲ್ಲಿ ಸ್ಟ್ಯಾಚು ಆಗಿ ನೀನು ನಗ ಕುಂತಿ? ಸ್ಟ್ಯಾಚು ಅನ್ವಿತಾ ನೋಡಿಲ್ಲ, ಈಗ ಸ್ಟ್ಯಾಚು ಅಂದ ಕಡೆ ಈಗ ಹೆಂಗಿರ್ತಾರೆ ಹಂಗ ಇರ್ಬೇಕು ನೀವು. ಸ್ಟ್ಯಾಚು ಅರವಿಂದ್ ಔಟ್, ಸತೀಶ್ ಔಟ್, ಅನ್ವಿತನ ಔಟ್. ನಿಮ್ ಪಪ್ಪನ ವಿನ್ ಅದ್ ನೋಡು, ಗಪ್ ಚುಪ್ ಕುಂತಾನ. ಸರಿ, ಕೇಕ್ ನೋಡು ನೀ. ಕೋಲ್ಡ್ ಕೇಕ್ ಕೋಲ್ಡ್ ಕೇಕ್ ತಗೊಂಡು ನಾಳ ಅನ್ವಿತ ನೋಡಿ. ಫ್ರೆಂಡ್ಸ್, ಇವಾಗ ಇಲ್ಲಿ ಹೋಟೆಲಿಗೆ ಬಂದಿದ್ವಿ ನೈಟ್ ಡಿನ್ನರ್ಗೆ. ಮನೇಲಿ ಕೇಕ್ ಕಟ್ಟಿಂಗ್ ಮಾಡಿ ಇವಾಗ ಹೋಟೆಲ್ಗೆ ಬಂದಿದ್ದೀವಿ ಫ್ರೆಂಡ್ಸ್. ಅದೇ ಆರ್ಡರ್ ಮಾಡ್ತಾ ಇದ್ದಾರೆ ಹಸ್ಬೆಂಡು ಮತ್ತು ನಮ್ಮ ತಮ್ಮ ಏನು ತಗೊಳ್ಳೋದು ಅಂಥೇಳಿ. ಅನ್ವಿತಾ ನನಗೆ ವೆಜ್ ಬಿರಿಯಾನಿ ಬೇಕು, ನನಗೆ ತಂದೂರಿ ಬೇಕು ಅಂತ ಹೇಳ್ತಾ ಇದ್ರು ಫ್ರೆಂಡ್ಸ್. ಅದನ್ನೇ ಆರ್ಡರ್ ಮಾಡಿದ್ರು, ತಂದೂರಿ ಮತ್ತು
ವೆಜ್ ಬಿರಿಯಾನಿ ಆರ್ಡರ್ ಮಾಡಿದ್ದೀವಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಊಟ ಮಾಡೋಣ. ನಮ್ಮ ಜೊತೆ ನೀವು ಕೂಡ ಊಟ ಮಾಡಿ ಬನ್ನಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಜೊತೆ ನೀವು ಕೂಡ ಈ ವ್ಲಾಗ್ನ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ತನಕ ಈ ವ್ಲಾಗ್ನ ನೋಡಿದ್ದೀರಾ ಅಂದರೆ ಖಂಡಿತ ಇಷ್ಟ ಆಗಿರಲೇಬೇಕು. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.